ಒಂದು ಸರ, ಅಡ್ಡಿಗೆ ಕೆಂಪಿನ ಹಾರ, ಕೆಂಪು ಕಾಣ್ತಾ ಇದ್ದಾಳೆ ದೇವಿ. ಕೆಂಪು, ಎಲ್ಲ ಕೆಂಪು, ಇಡೀ ಸರ್ವಾಭರಣವು ಕೆಂಪು. ಕೆಂಪು ಸೀರೆಯನ್ನು, ಅರುಣವರ್ಣದ ಸೀರೆಯನ್ನು ಹುಟ್ಟಿದಾಳೆ. ಎಲ್ಲ ವಿಶ್ವವೆಲ್ಲ ಕೆಂಪಾಗಿದೆ ಸೂರ್ಯನ ಕೆಂಪು ಬಣ್ಣದಲ್ಲಿ. ಅವಳ ಕೆನ್ನೆ ಕನ್ನಡಿ ಥರ ಪಳ 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 ಆ ಕೆಂಪುದರಲ್ಲಿ ಹೊಳಿತಾ ಇದೆ. ಅದು ಕನ್ನಡಿ ಅಂತ ಪ್ರೂವ್ ಮಾಡ್ತಾ ಇದೆ, ಅದು ಪದ್ಮರಾಗ ಅಂತ. ಆ ಕೆನ್ನೆ ಹೇಗೆ ಅಂದರೆ ಇಡೀ ವಿಶ್ವವೇ ಅದರಲ್ಲಿ ಪ್ರತಿಬಿಂಬಿಸ್ತಾ ಇದೆ. ಆ ವಿಶ್ವರೂಪವನ್ನು ಇಡೀ ವಿಶ್ವ ಹೇಗಿದೆ ಅದರಲ್ಲಿ ನೋಡ್ಬೋದು, ಪ್ರತಿಬಿಂಬ ನೋಡ್ಬೋದು, ರಿಫ್ಲೆಕ್ಷನ್. ಯು ಕ್ಯಾನ್ ಸಿ ದ ರಿಫ್ಲೆಕ್ಷನ್ ಆ ಕನ್ನಡಿನಲ್ಲಿ. ಆ ಕನ್ನಡಿನಲ್ಲಿ ಅದಕ್ಕೆ ಒಂದು ಗುರುತು ಏನು ಅಂದರೆ, ಅವಳು ಹಾಕ್ಕೊಂಡಿರೋ ಓಲೆನೇ ಅವಳು ಗಲ್ಲದಲ್ಲಿ ಕಾಣಿಸ್ತಾ ಇದೆ. ಈ ಓಲೆ ಇಲ್ಲಿ ಕಾಣ್ತಾ ಇದೆ, ಈ ಓಲೆ ಇಲ್ಲಿ ಕಾಣ್ತಾ ಇದೆ. ನೋಡಿದ್ರೆ ಕೆನ್ನೆ ಮೇಲೆ ಆ ಓಲೆ ಕಾಣ್ತಾ ಇದೆಯಲ್ಲ, ಈ ಒಂದೊಂದು ಓಲೆನೂ ಸೂರ್ಯ ಚಂದ್ರ. ಆ ಸೂರ್ಯ ಚಂದ್ರರೇ ಅವಳ ತಾಟಂಕಗಳು. ಅದು ಅವಳ ಕೆನ್ನೆ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇದೆ. ಎಷ್ಟು ಬ್ಯೂಟಿಫುಲ್ ಇದ್ದಾಳೆ ಅವಳು. ಪದ್ಮರಾಗ ಶಿಲಾತಶ ಪರಿಭಾವಿ ಕಪೋಲಭು. ಆಮೇಲೆ ಗಲ್ಲ ಹೇಗಿದೆ, ತುಟಿ ಕೆಂಪಗಿದೆ. ನವವಿದ್ರಮ, ಈಗ ತಾನೇ ಅರಳಿರುವಂತಹ ತೊಂಡೆ ಹೂವಿನ ಥರ ತುಟಿ. ನವವಿದ್ರಮ ಬಿಂಬಶ್ರೀ ಅನ್ಯಕಾರಿರದ ನಚ್ಚದ. ಇವಳು ಇದನ್ನು ಚುಬುಕನ ವರ್ಣನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಪದಗಳೇ ಇಲ್ಲ. ಶುದ್ಧ ನಗ್ತಾಳೆ ಆ ತುಟಿ ಮಧ್ಯದಲ್ಲಿ. ಶುದ್ಧ ವಿದ್ಯಾಂಕುರ, ಅಂಕುರ ಆಕಾರ. ಶುದ್ಧ ವಿದ್ಯೆ, 16 ಕಲೆಗಳ ವಿದ್ಯೆ, ಷೋಡಶ ಕಲೆ. ಡಬಲ್ 2 ಸತಿ ಹೇಳಿದಾಗ 32 ಆಗುತ್ತಲ್ಲ, ಅಷ್ಟು ಅವಳ ಹಲ್ಲು. ಅದನ್ನು ಅರಿದು ನುಡಿ ಮಾಡಿದೆ ವಿದ್ಯೆಗಳನ್ನೆಲ್ಲ ಅವಳ ಹಲ್ಲು. ಅಂಥದ್ದು 2 ಸಾಲ ಹಲ್ಲು. ಅವಳು ನಗುವ ಮಿಂಚು ಥರ ಬರುತ್ತೆ. ನವವಿದ್ರಮ ಬಿಂಬಶ್ರೇ ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿ ದ್ವಯೋಜ್ವಲ ಕರ್ಪೂರ ವೀಟಿಕಾಮೂಲ ಸಮಾಕರ್ಷಂತಿ ಗಗನತರ. ಅವಳು ಅದರಲ್ಲಿ ಹೇಗೆ ಕೆಂಪು ಬಣ್ಣ ಬಂದಿದೆ ಅಂದರೆ, ಕಾಯ್ತಾ ಇದೆ. ಒಂದು ವಿಳೆದೆಲೆ, ಅದರಲ್ಲಿ ಪಚ್ಚಕರ್ಪೂರ, ಅದರಲ್ಲಿ ಅಡಿಕೆ ಚೂರು, ಆಮೇಲೆ ಅದರಲ್ಲಿ ಕೇಸರಿ, ಎಲ್ಲ ಥರ ಹಾಕಿದಾಳೆ ಅದರಲ್ಲಿ. ಅದನ್ನು ತಾಂಬೂಲ ಹಾಕೊಳ್ತಾಳೆ. ನೆನ್ನೆ ನನಗೆ ಎಕ್ಸ್ಪ್ಲೇನ್ ಮಾಡಿದೆ ತಾಂಬೂಲ ಹೇಗಿರುತ್ತೆ ಅಂತ ಅಲ್ವಾ. ಹವಳದ ಪುಡಿ ಅಂತಾರೆ, ಭಸ್ಮ ಹಾಕಿದೆ ಅದರಲ್ಲಿ. ಆಮೇಲೆ ಏಲಕ್ಕಿ, ಆಮೇಲೆ ಲವಂಗ ಎಲ್ಲ ಹಾಕಿದ್ದು ಬಾಯಲ್ಲಿ ಹಾಕೊಂಡಿದ್ದಾಳೆ. ಅದು ಗಮ್ಮಂತ ವಾಸನೆ ಇಡೀ 10 ದಿಕ್ಕಲ್ಲಿ ಹರಡ್ತಾ ಇದೆ ಅಂತೆ. ಏನು ದೇವತೆಗಳು ನೋಡಿ ಖುಷಿ ಪಡ್ತಾ ಇದ್ದಾರೆ ಅವಳು. ಎಷ್ಟು ಚೆನ್ನಾಗಿದೆಪ್ಪ ವರ್ಣನೆ. ನಿಜವಾಗ್ಲೂ ಲಲಿತಾ ಸಹಸ್ರನಾಮ ಗೊತ್ತಾದರೆ ನಿಜವಾಗ್ಲೂ ಸಾಕಪ್ಪ, ಇದಕ್ಕಿಂತ ಬ್ಯೂಟಿ ಬೇಕಾ ಅನಿಸ್ಬಿಡುತ್ತೆ.